ಚೆನ್ನಾಗಿ ಬಂದಿದೆ. ಆರ್ಟ್ ನನಗೆ ತುಂಬ ಇಷ್ಟ ಆಗಿ ಕಲಿಸಿದ್ರು. ಗುಡ್ ಈವ್ನಿಂಗ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಿನ್ನೆ ನನಗೆ ತರೀಕೆರೆಯಿಂದ ಶಿವಮೊಗ್ಗದಲ್ಲಿ ಒಂದು ಆರ್ಡರ್ ಇತ್ತು, ಗ್ಲಿಟರ್ ಲೈವ್ ಪೋರ್ಟ್ರೇಟ್ ಆರ್ಟು. ಅದಕ್ಕೆ ನಾನು ಟ್ರೈನ್ ಎತ್ಕೊಂಡು ಶಿವಮೊಗ್ಗ ಹೊರಟೆ. ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡಿ ಕ್ಲೈಂಟ್ ಒಬ್ಬರು ನಮ್ಮ ಮಗಳ ನಾಮಕರಣದಲ್ಲಿ ಫೋಟೋನ ಬರ್ಕೊಡ್ಬೇಕು ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಒಪ್ಕೊಂಡೆ. ಶಿವಮೊಗ್ಗದಲ್ಲಿ ಆಂಬಿಯನ್ಸ್ ಕನ್ವೆನ್ಷನಲ್ಲಿ ನಾಮಕರಣ ಇದ್ದಿದ್ದು. ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಕ್ಲೈಂಟ್ನ ಮಾತಾಡಿಸ್ಕೊಂಡು ವಿಸಿಟಿಂಗ್ ಹೋದೆ. ಡೆಕೋರೇಷನ್ ಅಂತೂ ಸಖತ್ತಾಗಿ ಮಾಡಿದ್ದು. ಹಾಗೆ ಡೆಕೋರೇಷನ್ ಎಲ್ಲ ನೋಡಿಕೊಂಡು ತಿಂಡಿ ರೆಡಿ ಇತ್ತು, ತಿಂಡಿ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ. ಕ್ಲೈಂಟ್ಗೆ ಈ ವರ್ಕ್ ನೋಡಿದ ತಕ್ಷಣ ತುಂಬ ಖುಷಿಯಾಗಬೇಕು ಅಂತೇಳಿ ನಾನು ಸ್ವಲ್ಪ ರಿಸ್ಕ್ ಆಗಿರೋ ಫೋಟೋನೇ ತೊಗೊಂಡಿದ್ದೆ. ಯಾಕಂದರೆ ನನಗೂ ಸ್ವಲ್ಪ ಟೈಮ್ ಜಾಸ್ತಿ ನಡೀತು. ಹಾಗೆ ನನಗೆ ವರ್ಕ್ ಮಾಡೋಕ್ಕೆ ತುಂಬ ಟೈಮು ಕೂಡ ಸಿಕ್ತು. ಯಾಕಂದರೆ ಅವ್ರ ಶಾಸ್ತ್ರ ಎಲ್ಲ ನಿಧಾನಕ್ಕೆ ಮಾಡ್ಕೊತಾ ಇದ್ರು. ಹಾಗಾಗಿ ಆ ಫೋಟೋನ ಗ್ಯಾಪಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟೆ. ಹಾಕ್ತೀನಿ ಸ್ವಲ್ಪ ಹೊತ್ತು ಹಾಕ್ತೀನಿ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಂಥ ಟೈಮಿಂಗ್ ಆಗಲೇ ಬಂದೇ ಬಿಡ್ತು. ಸೊ ಅವ್ರ ಪೇರೆಂಟ್ಸ್ ಕೈಯಲ್ಲಿ ಮಿಂಚೆಲ್ಲ ಕೊಟ್ಬಿಟ್ಟು ಪೇರೆಂಟ್ಸ್ ಕೈಯಲ್ಲಿ ಮಿಂಚು ಹಾಕಿಸ್ದೆ. ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಯಾಕಂದರೆ ನಮ್ದೇನೇ ಪೇಂಟಿಂಗ್ ಇದ್ದರೂ ಮಕ್ಕಳುಗಳೇ ನಮ್ಮ ಅಭಿಮಾನಿಗಳು. ಅವರೇ ಫಸ್ಟ್ ಕಾಯ್ತಿರ್ತಾರೆ, ಹೆಂಗೆ ಬರುತ್ತೆ, ಏನು ಬರೀತಿದ್ದೀರಾ ಅಂತ ಎಷ್ಟೊಂದು ಪ್ರಶ್ನೆಗಳನ್ನೆಲ್ಲ ಕೇಳ್ತಿರ್ತಾರೆ. ತುಂಬ ಚೆನ್ನಾಗಿ ಬಂದಿದೆ. ಆರ್ಟ್ ನನಗೆ ತುಂಬ ಇಷ್ಟ ಆಗಿ ಕಲಿಸಿದ್ರು. ಸಪೋರ್ಟ್ ಮಾಡಿ ಕಲಿಸಿದ್ರು. ಕ್ಲೈಂಟ್ ಅಂತೂ ಸಖತ್ ಇಷ್ಟಪಟ್ಟರು ಪೇಂಟಿಂಗ್ನ ನೋಡಿ. ಹಾಗೆ ಅಷ್ಟೊಂದು ಬಿಸಿ ಇದ್ರೂ ಕೂಡ ಬಂದ್ಬಿಟ್ಟು ನಮಗೊಂದು ರಿವ್ಯೂ ಕೊಟ್ಟರು. ಹಾಗೆ ಅಲ್ಲಿಂದ ಊಟ ಮಾಡ್ಕೊಂಡು ಹೊರಟೆ. ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋಗಳನ್ನು ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.